ಹಲೋ ಎವ್ರಿವನ್, ಬೇಬಿ ಕುಚ್ಚನ್ನ ಡೈರೆಕ್ಟ್ ಸ್ಯಾರಿಗೆ ಸ್ಟಿಚ್ ಮಾಡಬೇಕು ಅಂದರೆ 100 ಸ್ಟ್ಯಾಂಡ್ಸ್ ಥ್ರೆಡ್ ಬೇಕೇ ಬೇಕು. ಬಟ್ 100 ಸ್ಟ್ಯಾಂಡ್ಸ್ ಥ್ರೆಡ್ ಬಂದುಬಿಟ್ಟು ನೀಡಲಲ್ಲಿ ಬಿಗ್ಗೈ ನೀಡಲಾದ್ರೂ ಅದರಲ್ಲಿ ತೂರಲ್ಲ, ಅಂದರೆ ಅದು ಒಳಗೆ ಪಾಸೇ ಆಗಲ್ಲ ಅಷ್ಟು ಸ್ಟ್ಯಾಂಡ್ಸ್ ಥ್ರೆಡ್ಡು. ಬಟ್ ಕಡಿಮೆ ಸ್ಟ್ಯಾಂಡ್ಸ್ ಹಾಕಿದ್ರೆ ಅಷ್ಟು ಲುಕ್ ಇರಲ್ಲ ಬೇಬಿ ಕುಚ್ಚು. ಇದಕ್ಕೆ ನಾನೊಂದು ಟಿಪ್ನ ಶೇರ್ ಮಾಡ್ತಿದ್ದೀನಿ, ಇದನ್ನು ಫಾಲೋ ಮಾಡಿ. ಸೇಮ್ ನೀವು ಯಾವ ಥರ ರೆಡಿ ಮಾಡ್ಕೋತೀರೋ ಆ ಥರ 100 ಸ್ಟ್ಯಾಂಡ್ಸ್ ಥ್ರೆಡ್ನ ರೆಡಿ ಮಾಡ್ಕೊಳ್ಳಿ. ಫ್ಯಾಬ್ರಿಕ್ ಗ್ಲೂನ ಅಪ್ಲೈ ಮಾಡ್ಕೊಳ್ಳಿ ಟಿಪ್ಗೆ. ಈ ಥರ ಅಪ್ಲೈ ಮಾಡಿಕೊಂಡು ದೆನ್ ಇದನ್ನು ಸ್ಟ್ರೈಟ್ ಮಾಡಿ. ಮೇಯ್ನ್ಲಿ ಟ್ಯಾಸಲ್ನ ಹಾಕೋಕ್ಕಿಂತ ಫಸ್ಟು ನೀಟಾಗಿ ಸ್ಟ್ರೈಟ್ ಮಾಡ್ಕೊಳ್ಳಿ. ಅದು ಟ್ಯಾಸಲ್ನ ಲುಕ್ಕೇ ಚೇಂಜ್ ಆಗುತ್ತೆ ಹಂಗೆ ಮಾಡಿದ್ರೆ. ಅದೇ ಥರ ಮಾಡ್ಕೊಬೇಕು ನೀವು, ಈ ಥರ ಮಾಡ್ಕೋಬೇಕು. ಇದನ್ನು ನೀಟಾಗಿ ಸ್ಟ್ರೈಟ್ ಎಲ್ಲ ಆದಮೇಲೆ ಬಿಗ್ಗೈ ನೀಡಲ್ಗೆ 2 ಸ್ಟ್ಯಾಂಡ್ಸ್ ಥ್ರೆಡ್ ತೊಗೊಂಡಿದ್ದೀವಿ ಅಲ್ವಾ, ಈಗ ರೆಡಿ ಮಾಡ್ಕೊಂಡಿರೋ ಥ್ರೆಡ್ನ ಆಫ್ ಫೋಲ್ಡ್ ಮಾಡಿಕೊಂಡು ನೀಡಲಿಂದ ಈ ಥರ ಲಾಕ್ ಮಾಡ್ಕೊಬೇಕು. 2 ಸ್ಟ್ಯಾಂಡ್ಸ್ ಥ್ರೆಡ್ ಆಗಿರೋದ್ರಿಂದ ಮಿಡಲಲ್ಲಿ ನೀಡಲ್ನ ಹಾಕಿ ಅದನ್ನು ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. ಈ ಥರ ರೆಡಿ ಮಾಡ್ಕೊಳ್ಳಿ. ದೆನ್ ಬ್ಯಾಕ್ ಸೈಡ್ ಅಂದರೆ ಗ್ಲೂ ಹಾಕಿರ್ತೀವಲ್ಲ ಆ ಪೋರ್ಷನ್ನ ಕಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದನ್ನು ಸ್ಯಾರಿಗೆ ಹೇಗೆ ಡೈರೆಕ್ಟ್ ಸ್ಟಿಚ್ ಮಾಡೋದು ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ. ಥ್ಯಾಂಕ್ ಯು.